विजापूरचे आमदार बसवनगुंडा पाटील यत्नाळ यांनी दिलेल्या दलित विरोधी वक्तव्याचा निषेध करून बुधवारी युवा कर्नाटक भीम सेना आणि युवा शक्ती संघाने आंदोलन करून जिल्हाधिकाऱ्यांना निवेदन सादर केले। आमदार बसवनगुंडा पाटील यत्नाळ वारंवार हिंदू आणि अल्पसंख्याकांच्या धार्मिक ऐक्याला धक्का देणं हा त्यांचा छंद बनलाय। अलीकडच्या वर्षांमध्ये अंधश्रद्धा निर्मूलन विचारधारेचे श्री निजगुणानंद महास्वामी बैलूर संस्थान पीठ यांचा अपमान केल्याचा निषेधही करण्यात आला। चामुंडेश्वरी मातेला फुले वाहण्याचा अधिकार फक्त सनातन धर्मीयांनाच आहे, सामान्य दलित महिलेला तो अधिकार नाही, असे एका कार्यक्रमात वक्तव्य केलं। हे क्षम्य नसलेला अपराध आहे। तसेच बसवण्णांनी लिंगायत धर्म स्थापन केलेला नाही, अशा प्रकारे काही महापुरुषांविषयी तसेच हिंदू मुस्लिम समुदायांमध्ये भडकवणारी विधाने करणे हे त्यांचं काम झालंय, असं निवेदनात नमूद करण्यात आले। ಮೊದಲನೇದಾಗಿ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಬೆಳಗಾವಿ ಜಿಲ್ಲೆ ಬೆಳಗಾವಿ ನಗರದಲ್ಲಿ ಏನು ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಹಿಂದೂ ವರ್ಗಗಳ ವಿರೋಧಿ ಯಾರೆಂದ್ರೆ ಬಸವನಗೌಡ ಯತ್ನಾಳ್ ಪಾಟೀಲ್ ಈಗಾಗಲೇ ಈ ದೇಶದಲ್ಲಿ ಸರ್ವ ಜನರು ಎಲ್ಲ ಸಮುದಾಯದವರು ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರಸಿ ಜೈನ ಎಲ್ಲರೂ ಈ ಸಮುದಾಯದಲ್ಲಿ ಈ ಭಾರತ ದೇಶದಲ್ಲಿ ಭಾವೈಕ್ಯತೆಯಿಂದ ಸೌಹಾರ್ದತೆಯಿಂದ ಎಲ್ಲರೂ ಕೂಡಿದ್ದಾರೆ। ಆದರೆ ಕೆಲವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯದ ದುರ್ದೈವ ಅಂತ ಅನಿಸುತ್ತೆ। ನಮ್ಮ ಬಿಜಾಪುರ ಶಾಸಕ ಬಸವನಗೌಡ ಆ ಪದೇ ಪದೇ ಜಾತಿಗಳಲ್ಲಿ ಬೆಂಕಿ ಹಚ್ಚ ಕೆಲಸ ಮಾಡತ್ತ ನಮ್ಮ ಹಿಂದೂ ಜನರಿಗೆ ಮತ್ತು ನಮ್ಮ ಮುಸಲ್ಮಾನದವರಿಗೆ ಏನಾದ್ರೂ ಅನ್ನೋದು ಕೊರೋನಾ ಬಗ್ಗೆ ಅವಹೇಳನಕಾರಿ ಮಾತಾಡೋದು ಮತ್ತೊಂದು ಮಾಡೋದು ಇದೆ। ಇಂಥ ಹುನ್ನಾರ ಮೊದಲಿನಲ್ಲೇ ನಡ್ಕೊಂಡು ಬಂದೈತೆ। ಈಗಾಗಲೇ ಏನು ನಮ್ಮ ಮೈಸೂರು ದಸರಾ ಇಡೀ ರಾಜ್ಯದಲ್ಲಿ ನಮ್ಮ ಅಭಿವೃದ್ಧಿ ದಸರಾ ಒಂದು ಕಾರ್ಯಕ್ರಮ ನಡೆಯೋದಿತ್ತು। ಬಾನು ಮುಸ್ತಫಾ ಅವರ ಅಧ್ಯಕ್ಷತೆಯಲ್ಲಿ ಅವರು ಉದ್ಘಾಟನಾ ಕಾರ್ಯಕ್ರಮ ಭಾಗವಹಿಸಿದ್ರು। ಅದಕ್ಕೆ ಈ ಮುಕ್ತಾಯ ಏನಾಗುತ್ತೆ ಅಂದ್ರೆ ಸನಾತನ ಧರ್ಮದವರ ಆಗಬೇಕು, ಸನಾತನ ಧರ್ಮದವರ ಆಗಬೇಕು। ಒಬ್ಬ ದಲಿತ ಸಾಮಾನ್ಯ ದಲಿತ ಮಹಿಳೆಗೂ ಕೂಡ ಅವಕಾಶ ಇಲ್ಲ ಅಂದ್ರೆ ದಲಿತರ ಹೆಣ್ಮಗಳನ್ನು ಮಾಡಬಾರ್ದಲ್ಲ, ಪೂಜೆ ಮಾಡಬಾರ್ದಲ್ಲ, ಯಾಕೆ ಮಾಡಬಾರ್ದು? ಸಮಾನತೆ ಎಲ್ಲಿದೆ? ಈ ಸಮಾನತೆ ಸಂವಿಧಾನ ಕೊಟ್ಟೈತೆ, ನಮಗ ಸ್ವಾತಂತ್ರ್ಯದಿಂದ ಬದುಕು ಹಕ್ಕು ಕೊಟ್ಟೈತೆ। ಮುಕ್ತಾಯ ಈ ದೇಶದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಹಿಡಿಬೇಕಾಗೈತೆ ಎಲ್ರಿಗೂ। ಏನೇನು ಸನಾತನ ಧರ್ಮ ಆ ಧರ್ಮ ಯಾವ ಧರ್ಮ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಹಿಂದೂ ಧರ್ಮ ಹಿಂದೂ ರಾಷ್ಟ್ರ ಆಗ್ಬೇಕು ನೀವು ಹೇಳ್ತೀಯ, ನಾನು ಹೇಳ್ತೇನೆ, ನಮ್ಮ ಸಂಘಟನೆಯವರು ಹೇಳ್ತಾರೆ ಈಗ ಭೀಮ ರಾಷ್ಟ್ರ ಆಗಬೇಕು, ಸಂವಿಧಾನ ರಾಷ್ಟ್ರ ಆಗಬೇಕು। ಅದಕ್ಕೆ ನಿನಗೆ ಎಚ್ಚರಿಕೆ ಕೊಡ್ತಾ ಇಲ್ಲ ಮಗಳ, ನೀವೇನಾದ್ರೂ ಇನ್ನು ಮತ್ತೆ ಕಾಲ ಬಿಚ್ಚಿದಂದ್ರೆ ಮೊನ್ನೆ ನಮ್ಮ ಪೂಜ್ಯ ಮಹಾಗುರು ಬಸವಣ್ಣವರ ಬಗ್ಗೆಯನ್ನು ಕೂಡ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿಲ್ಲ ಅಂತ ಹೇಳ್ತಾ ಇನ್ನಿಂದು ಮತ್ತೆ ನೀನು ಸ್ಥಾಪಿಸಿ ಮಗನ। ಅದಕ್ಕೆ ನೀನು ಇನ್ನು ಏನಾದ್ರೂ ಮಾತಾಡಿದ್ರೆ ನಾವೇ ಯುವ ಕರ್ನಾಟಕ ಭೀಮ ಸೇನಾ ಸಂಘಕ್ಕೆ ಎಲ್ಲ ಪದಾಧಿಕಾರಿ ನಿನ್ನ ಮನೆಗೆ ಮುತ್ತಿಗೆ ಹಾಕಿ ನಿನ್ನ ತಲೆ ಬೋಸಿ ನಾಮ ಹಾಕಿ ಮೆರವಣಿಗೆ ಮಾಡುವಂತ ಕೆಲಸ ನಾವು ಭೀಮ ಸೈನಿಕರು ಮಾಡ್ತಾ ಅಂತ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ। ಮತ್ತೆ ಈಗಾಗಲೇ ನಾವು ಗೌರವಾನ್ವಿತ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ವಿನಂತಿ ಮಾಡ್ಕೊಳ್ತೇವೆ, ಗೃಹ ಇಲಾಖೆ ಅವ್ರ ಕಡೆ ಐತಿ। ಈಗಾಗಲೇ ಸುಮಾರು 72 ಪ್ರಕರಣಗಳ ಮೇಲೆ ಆದರೂ ಕೂಡ ಅವ್ರು ಯಾರು ಬಂಧನ ಮಾಡ್ತಾ ಇಲ್ಲ। ಅದಕ್ಕಾಗಿ ನಮ್ಮ ದಲಿತ ಸಮುದಾಯದ ಹೆಣ್ಮಗಳಿಗೆ ಏನು ನಿಂದನೆ ಮಾಡಿದ ಅಟ್ರಾಸಿಟಿ ಪ್ರಕರಣ ದಾಖಲಾಗೈತಿ, ಆದರೂ ಕೂಡ ಅವನು ಬಂಧನ ಆಗಿಲ್ಲ। ತಾವು ಕೂಡ ಸೋಮೋಟ ಪ್ರಕರಣ ದಾಖಲು ಮಾಡಿ ಅವನ ರಾಜ್ಯದಿಂದ ಗಡಿಪಾರು ಮಾಡಬೇಕಂತ ಯುವ कर्नाटक भीम सेनेला ಒತ್ತಾಯ ಮಾಡ್ತೇವೆ। यावेळी प्रवीण मादर, अक्षय आरके, मल्लप्पा अक्कमड्डी यांच्यासह इतर जण उपस्थित होते। विनोद कोलकार, KMM मराठी, बेळगाव।